ಹಾಯ್, ಗುಡ್ ಮಾರ್ನಿಂಗ್. ಇವತ್ತಿನ ಲಾಗಿಗೆ ನಿಮಗೆಲ್ಲರಿಗೂ ಹಾಯ್. ಇವತ್ತಿನ ಡೇ ತುಂಬ ಸ್ಪೆಷಲ್, ಯಾಕಂದರೆ ಇವತ್ತು ನಮ್ಮ ಮನೆಯಲ್ಲಿ ಇವತ್ತು ಹಬ್ಬದ ವಾತಾವರಣ. ಇವತ್ತು ನಮ್ಮ ಕಸಿನ್ ಸಿಸ್ಟರ್ ಇದು ಎಂಗೇಜ್ಮೆಂಟ್ ಇದೆ, ಅದಕ್ಕೆ ಬೆಳಿಗ್ಗೆ ಬೇಗ ಎಲ್ಲ ಎದ್ದಿದ್ದೇವೆ. 6 ಗಂಟೆ, ಇವತ್ತು ಟೈಮ್ ಈಗ 6 ಗಂಟೆ ಆಯಿತು. ಈಗ ನೋಡಿ, ನಮ್ಮ ಆಂಟಿಯವರು ಆಲ್ರೆಡಿ ತಿಂಡಿ ಮಾಡಲಿಕ್ಕೆ ರೆಡಿ ಮಾಡಿದರು. ತಿಂಡಿ ಪುಲಾವ್ ಮಾಡ್ತಿದ್ದಾರೆ. ಅವರು 4 ಗಂಟೆಗೆ ಎದ್ದಿದ್ದಾರಂತೆ. ಮಲಗಿದ್ದೇ ಲೇಟು, 12 ಗಂಟೆ ಕಳೆದಿದೆ. ಆಮೇಲೆ ಎದ್ದದ್ದು ಪಾಪ 4 ಗಂಟೆಗೆ ಎದ್ದು ತಿಂಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ನೋಡಿ, ಇವತ್ತಿನ ಸ್ಪೆಷಲ್ ಪುಲಾವ್ ಮಾಡಿದ್ರು, ಮತ್ತು ಇಡ್ಲಿ ಇತ್ತು. ಇಡ್ಲಿ ಮತ್ತು ಸಾಂಬಾರು ಕೂಡ ಇತ್ತು. ಇವರು ನಮ್ಮ ಅಮ್ಮ, ಮತ್ತು ಇವರು ನನ್ನ ದೊಡ್ಡಮ್ಮ ಮತ್ತು ಅಮ್ಮ ಇದ್ದಾರೆ. ಆಮೇಲೆ ಸಮಯ 7 ಗಂಟೆ ಆಗುವಾಗ ನೋಡಿ, ಈಗ ಪಾರ್ಲರ್ನವರು ಬಂದಿದ್ದಾರೆ. ನೋಡಿ, ಪಾರ್ಲರ್ ಬಂದು ನಮ್ಮ ಮದುಮಗಳಿಗೆ ಈಗ ರೆಡಿ ಮಾಡ್ತಾರೆ. ಓಕೆ, ಮೇಕಪ್ ಸ್ಟಾರ್ಟ್ ಆಗಲಿಕ್ಕೆ ರೆಡಿ ಆಯಿತು. ಈಗ ನಮ್ಮ ಅಜ್ಜಿಯನ್ನು ನೋಡಿ, ಅಜ್ಜಿ ಆಲ್ರೆಡಿ ರೆಡಿಯಾಗಿ ಕೂತರು. ನನ್ನ ಮಗಳು ಕೂಡ ರೆಡಿ ಆದಳು. ಸ್ವಲ್ಪ ವಾಕಿಂಗ್ ಕೂಡ ಮಾಡಿದ್ಲು ಆಚೆ ಈಚೆ ಎಲ್ಲ. ಆಮೇಲೆ ನನ್ನ ದೊಡ್ಡಮ್ಮ ಅಮ್ಮ ಫೋಟೋಶೂಟ್ ಮಾಡ್ತಿದ್ರು. ಬೆಳಿಗ್ಗೆ 8 ಗಂಟೆ ಆಗಿದೆ, 9 ಗಂಟೆ ಆಯಿತು. ಆಮೇಲೆ ಎಲ್ಲ ಆಂಟಿಯವರೆಲ್ಲ ಅಜ್ಜಿಯವರೆಲ್ಲ ರೆಡಿಯಾಗಿ ನಿಂತು ಕಾಯ್ತಿದ್ದಾರೆ ಫಂಕ್ಷನಿಗೆ. ಇವರು ನಮ್ಮ ಅಕ್ಕ, ದೊಡ್ಡಮ್ಮನ ಅಕ್ಕ. ನೋಡಿ, ಸ್ಟೈಲಿಶ್ ಗರ್ಲ್. ಮತ್ತು ಇವರ ಮಗ ನಿನ್ನೆ ತೋರಿಸಿದ್ನಲ್ಲ ವಿಡಿಯೋದಲ್ಲಿ ಅವರು. ನಾನು ಸ್ವಲ್ಪ ಹೇರ್ ಪಾರ್ಲರ್ನಲ್ಲಿ ಮಾಡಿದೆ. ನನಗೆ ಹೇರ್ ಕರೆಕ್ಟ್ ಕಟ್ಟಲಿಕ್ಕೆ ಆಗ್ತಿರ್ಲಿಲ್ಲ, ಹಾಗೆ ಅವರು ಮಾಡಿದೆ. ಮತ್ತು ಸಾರಿ ವೇರ್ ನನ್ನ ಅಮ್ಮ ಮಾಡಿದರು. ಆಮೇಲೆ ನೋಡಿ, ಫೋಟೋಶೂಟಿಗೆ ಹೋಗೋಣ. ಫೋಟೋಶೂಟ್ ಮಾಡಲಿಕ್ಕೆ ಬಂದರು ಫೋಟೋಗ್ರಾಫರ್. ಈಗ ನೋಡಿ, ನಮ್ಮ ಫೋಟೋಶೂಟ್ ರೆಡಿ ಆಗ್ತಾ ಉಂಟು ಎಲ್ಲರಿಗೆ, ಮದುಮಗಳ ಜೊತೆ. ಆಮೇಲೆ ಈಗ ಹುಡುಗ ಬರುವ ಸಮಯ. ನಮ್ಮ ಭಾವನವರು ಬರ್ತಿದ್ದಾರೆ. ನಾವು ನೋಡಿ, ಈಗ ಸತಿ ಸಮದಶ ಶತ ಮುದ ಮನ ಶುಭ ಸುಮನ ಲಗಿವ ಸುಸುತ ಸಹಿತ ಕಾಮಂ ವಿರಹರಹಿತ ಭಾವಂ ಆನಂದ ಭೋಗಂ ಆಜೀವಕಾಲಂ ಪಾಶಾನುಬಂಧಂ ಕಾಲಾನುಕಾಲಂ ದೈವಾನುಕೂಲಂ ಕಾಮ್ಯಾರ್ಥ ಸಿದ್ಧಿಂ ಕಾಮಯೇ. ಇದು ನನ್ನ ಮಾವನ ಮಗಳು, ಇದು ನನ್ನ ದೊಡ್ಡಮ್ಮನ ಮಗಳು, ಮತ್ತು ಇದು ಇವರು ನನ್ನ ಅತ್ತಿಗೆ. ಮತ್ತು ಇನ್ನು ನೆಕ್ಸ್ಟ್ ನಾವು ರಿಂಗ್ ಎಕ್ಸ್ಚೇಂಜ್ ಮಾಡಲಿಕ್ಕೆ ರೆಡಿ ಆದ್ವಿ. ಮದುಮಗಳಿಗೆ ಹೊಸ ಸೀರೆ ಉಟ್ಕೊಂಡು ಬಂದ್ಲು. ನೋಡಿ, ನಿತ್ಯ ವಸಂತ ಇವಳ ನೀಲಜೆ. ಕಟಿಂಗ್ ಮಾಡೋ ಸಮಯ. ಹುಡುಗ ಹುಡುಗಿ ಕೇಕ್ ಕಟಿಂಗ್ ಮಾಡ್ತಿದ್ದಾರೆ. ನೋಡಿ ಎಷ್ಟು ಚೆಂದ ಉಂಟಲ್ಲ ಜೋಡಿ, ಬಾರ್ದು ಮೇಡ್ ಫಾರ್ ಈಚ್ ಅದರ್. ಊಟದ ಸಮಯ. ನೋಡಿ, ಸ್ಪೆಷಲ್ ಏನೆಲ್ಲ ಸ್ಪೆಷಲ್ ಇದೆ ಅಂತೇಳಿ. ಕಬಾಬು, ಸುಕ್ಕ, ಮತ್ತು
ಪಲ್ಯ, ಬಾಯಲ್ಲಿ ನೀರು ಬರ್ತದೆ, ಅಷ್ಟು ಒಳ್ಳೆ ಟೇಸ್ಟ್ ಇತ್ತು. ಊಟ ಅಂತೂ ತುಂಬ ಸಖತ್ತಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ ಊಟ. ಎರಡೆರಡು ಸಲ ಊಟ ಮಾಡಿ ಗಟ್ಟಿ ತಿಂದು ಬಂದೆ. ಮತ್ತು ನೋಡಿ, ನಮ್ಮ ಮದುಮಗಳು ಮತ್ತು ಮದುಮಗನಿಗೆ ಊಟ ಕೊಡ್ತಿದ್ದಾರೆ, ಊಟ ಮಾಡ್ತಿದ್ದಾರೆ ಅವರು ಕೂಡ. ಇವರಿಗೆ ಸ್ವಲ್ಪ ನಾಚಿಕೆ ಆಗ್ತಾ ಉಂಟು ವಿಡಿಯೋ ಮಾಡುವಾಗ. ನಾಚಿಕೆ ಮಾಡಬೇಡಿ, ತಿನ್ನಿ. ನಮ್ಮ ಹುಡುಗಿಗೆ ನಾಚಿಕೆ ಇಲ್ಲ, ಅವಳು ಸ್ಟ್ರೈಟ್ ಫಾರ್ವರ್ಡ್ಸ್, ಅವಳಷ್ಟಕ್ಕೆ ತಿಂತಾ ಇದ್ದಾಳೆ. ಇವರಿಗೆ ಸ್ವಲ್ಪ ಶೈ. ಆಮೇಲೆ ನಾವು ಫೋಟೋಶೂಟ್ ಮಾಡಿದ್ವಿ ಕಸಿನ್ಸ್. ಆಮೇಲೆ ಸ್ಟಾರ್ಟ್ ಆಯಿತು. ಹಾಗೆ ಅದನ್ನು ಅನ್ಬಾಕ್ಸ್ ಮಾಡಿದ್ವಿ. ಒಂದು ಪಾತಿರ್ನ ಪುರ ಪಾಡುವೆ ಯೂಟ್ಯೂಬ್ ನೋಡಿ ಮಾತೇ ಇಲ್ಲ ತೂಲೆ ನಾನು ಓಪನ್ ಮಾಡ್ತಾಳೆ ಅವಳು. ಈಗ ಓಪನ್ ಮಾಡಿ ತೋರಿಸು ಎಲ್ಲರಿಗೆ, ಓಪನ್ ಮಾಡಿ ಏನಿದೆ ಅಂತೇಳಿ. ಓ, ವಾಚ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ವಾಚ್ ನೋಡಿ, ನೈಸ್ ವಾಚ್. aja idal ini tooth bar kora ಅಪ್ಪು ಅವಳ ಕೂಚಿ ದಿಯಾನ್ಸಿನ ಅವಳ ಬೇಗ ಅವಡೆ. ಫೈನಲಿ ಹುಡುಗರ ಮನೆಯವರು ಹೋಗುವ ಸಮಯ ಬಂತು. ಅವರಿಗೆಲ್ಲ ನಾವು ವಿದಾಯ ಹೇಳ್ತಿದ್ದೇವೆ. ಎಲ್ಲರೂ ರೆಡಿ ಆದರು ಹೋಗಲಿಕ್ಕೆ. ಆಮೇಲೆ ನಾವು ಸ್ವಲ್ಪ ಹರಟೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲ. ಯಾನಿಕ್ಲ ಯೂಟ್ಯೂಬ್ నేను పాడుವೆ ಹರಟೆ ಪಾಡು ಒಂಚೂರು ಪಲ್ಲು ತಿರ್ತು ಬತ್ತಿತ್ತು ಯಾ ಪಂಡಿತ್ತು ನಿಕ್ಲು ಪೋದು ಜಪ್ಪನಾಗ ಪಂಡ್ಪೇರು ನಮ್ಮ ದೊಡ್ಡಮ್ಮನವರು ಬಂದಿದ್ದಾರೆ ಅಲ್ಲ ಈ ಪಲ್ಲು ಪಿಂಡು ತೆಪ್ಪು ಸರಿ ಪಾಡಿಲ್ಲ ವೀಡಿಯೋ ತೆಪ್ಪಲ್ಲ. ಆಮೇಲೆ ಆಯಿತು, ಲಾಸ್ಟಿಗೆ ಉಳಿದದನ್ನು ಪ್ಯಾಕ್ ಮಾಡೋ ಸಮಯ. ಉಳಿದ ತಿಂಡಿಯನ್ನೆಲ್ಲ ನಮ್ಮ ಮನೆಗೆ ಕೊಂಡೋಗುವ ಸಮಯ. ಆಮೇಲೆ ನಾವು ನೆಕ್ಸ್ಟ್ ಸೀದಾ ನಮ್ಮ ಮನೆಗೆ ಹೊರಟಿದ್ವಿ. ಐಡಿಯಲ್ ಅಂದರೆ ಬೇರ್ ಬೇಕರಿ ಅಂತ ಬೀರಿಯಲ್ಲಿದ್ದಲ್ಲಿ ಎಲ್ಲ ಥರದ್ದು ಉಂಟು. ವೆಜಿಟೇರಿಯನ್ ರೆಸ್ಟೋರೆಂಟ್. ಐಸ್ ಕ್ರೀಮ್ ಎಲ್ಲ ತಿಂದು, ಫ್ರೂಟ್ ಸಲಾಡ್ ಎಲ್ಲ ತಿಂದು ಮತ್ತೆ ಅಲ್ಲಿಂದ ನಾವು ಸೀದಾ ಮನೆಗೆ ಹೋದ್ವಿ. ಈ ಥರ ಏನಾದರೂ ವೀಡಿಯೋ ನೋಡಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡಿ. ಬಾಯ್ ಬಾಯ್.